ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಪ್ರಶ್ನೆಗಳನ್ನು ಮುಂದುವರಿಸೋಣ. ತ್ರಿಕೋನಮಿತಿ ಅಧ್ಯಾಯದಲ್ಲಿ ಸೆಪ್ಟೆಂಬರ್ 2020ಗೆ ಬಂದಿರತಕ್ಕಂಥ ಪ್ರಶ್ನೆಗಳೇನು ಅನ್ನೋದನ್ನು ನೋಡಿರಿ. ಅನುಕ್ರಮವಾಗಿ ಪ್ರಶ್ನೆ ಸಂಖ್ಯೆ 17 ಇಲ್ಲಿ ಬಂದಿರತಕ್ಕಂಥ ಮೊದಲನೇ ಬಹು ಆಯ್ಕೆಯ ಪ್ರಶ್ನೆ. sec square 26 - tan square 26 ಇದರ ಬೆಲೆಯನ್ನು ಕೇಳ್ತಾ ಇದ್ದಾರೆ. sec square 26 - tan square 26 ಇದೆ. sec square 26 - tan square 26 ಸರಿ. ಇದನ್ನು ನಾವೇನು ಮಾಡ್ತೀವಿ, ಪೂರಕ ಕೋಣದ ಮೇಲೆ ಐತೇನೋ ಅಂತ ವಿಚಾರ ಮಾಡ್ತೀವಿ, ಆದರೆ ಪೂರಕ ಕೋಣದ ಮೇಲೆ ಅಲ್ಲ. ಇದು ಏನು ನೀವು ಸ್ಮರಿಸ್ಕೊಡ್ರಿ ಅಂದ್ರೆ 1 + tan square θ = ಏನು, sec square θ, ಎರಡನೇ ನಿತ್ಯ ಸಮೀಕರಣ. ಇದರ ಪ್ರಕಾರ sec square θ - tan square θ ಎಷ್ಟಾಗತ್ತೆ, 1 ಆಗುತ್ತಾ ಇಲ್ಲ ನೋಡಿರಿ. ಇಲ್ಲಿ θ sec square - tan square, ಅದು ಆ್ಯಂಗಲ್ ಸೇಮ್ ಇರಬೇಕು. θ ಗಮನಿಸ್ರಿ. 26 ಇಲ್ಲಿ 26 ಐತಿ ಅಂದರೆ ಇದ್ರ ಉತ್ತರ ಎಷ್ಟಾಗಬೇಕು, 1 ಆಗಬೇಕು. ನಾವು ಮತ್ತೇನು ಮಾಡ್ತೀವಿ, ಒಮ್ಮೆ 90 ಮೈನಸ್ ಇಟ್ಕೊಳಕ್ಕೆ ಹೋಗ್ತೀವಿ, ತಪ್ತೀವಿ. ಅದು ನಿತ್ಯ ಸಮೀಕರಣ ಆಧರಿಸಿರ್ತಕ್ಕಂಥ ಸಮಸ್ಯೆ ಐತಿ ಅನ್ನೋದನ್ನು ನಾವು ಗ್ರಹಿಸಬೇಕು. sec square 26 - tan square 26 ಎಷ್ಟಪ್ಪ ಅಂದರೆ ಬೆಲೆ 1 ನಮಗೆ ಆಪ್ಷನ್ ನಂಬರ್ ಡಿನಲ್ಲಿದೆ. ಡಿನಲ್ಲಿ ನಮಗೆ ಉತ್ತರ ಇರೋದು ಕಂಡುಬರ್ತದೆ. ಇನ್ನೊಂದು 1 ಅಂಕಕ್ಕೆ ಬಿಡಿಸಲಿಕ್ಕೆ ಕೇಳಿದ್ದಾರೆ. 9ನೇ ಪ್ರಶ್ನೆ. cos θ = 24/25 ಇದೆ. cos θ = 24/25. sec θ ಕೇಳ್ತಾನೆ. ನಿಮ್ಗೆ ಗೊತ್ತು, ಕಾಸ್ ಮತ್ತು ಸೆಕ್ಕೆ ಒಂದಕ್ಕೊಂದು ಏನಾಗಿದ್ದಾವೆ, ವಿಲೋಮ ಆಗಿದ್ದಾವೆ. ಹಾಗಾಗಿ ನೇರವಾಗೇನೆ ಹೇಳ್ಬೋದು sec θ = ಇದನ್ನು ವಿಲೋಮ ತೊಗೊಂಡ್ಬಿಡ್ರಿ. 24/25 ಆಯ್ತಲ್ಲ, ಅದು 25/24 ಆಗ್ತದೆ. ಬಿಡಿಸ್ಬೇಕು ಅಂದ್ರೆ ಏನು ಮಾಡಬೇಕು, cos θ = 24/25 ಬರ್ಕೊಡ್ರಿ. cos ಅಂದ್ರೆ 1/sec θ, 1/sec θ = 24/25 ಅಂದರೆ sec θ ಏನಾಗುತ್ತೆ, sec θ = 25/24 ಆಗ್ತದೆ ಅನ್ನೋದನ್ನು ನಾವು ಗಮನಿಸ್ತೀವಿ. ನೋಡ್ರಿ, ಮುಂದುವರೆದ ಭಾಗದಲ್ಲಿ 19ನೇ ಪ್ರಶ್ನೆ ಏನು ಅಂತ ನೋಡೋಣ. sin square a = 0 ಇದೆ. ನಿಮ್ಗೆ ಏನು ಕೇಳಿದ್ದಾರೆ, cos a ಕೇಳಿದ್ದಾರೆ. ಇಲ್ಲಿ ನೀವೇನನ್ನು ಸ್ಮರಿಸ್ಕೊಡ್ರಿ ಅಂದರೆ sin square a + cos square a = 1. ಇದನ್ನು ಸ್ಮರಿಸ್ಕೊಡ್ರಿ. cos ಆಗಿ ಬಿಡಿಸ್ಕೊಡ್ರಿ. cos a = ವರ್ಗಮೂಲ 1 - sin square ಆಗುತ್ತಲ್ಲ, ಇದು ಆ ಕಡೆ ಹೋದ್ರೆ 1 - sin square, ಸ್ಕ್ವೇರ್ ಆ ಕಡೆ ಕಳಿಸಿದ್ರೆ ರೂಟ್ ಆಗ್ತದೆ. sin square ಬೆಲೆ ಹಾಕ್ರಿ, 1 - 0 ಅಂದರೆ ಎಷ್ಟು ಬರುತ್ತೆ ನೋಡಿರಿ. cos a = ನಮಗೆ ಎಷ್ಟಾಗುತ್ತಾ, 1 ಅನ್ನೋದು ತಿಳಿದ್ಬಿಡುತ್ತೆ. ಹಾಗೆಯೇ ಇನ್ನೊಂದು 2 ಅಂಕದ ಪ್ರಶ್ನೆ. ಇದು ಕೂಡ 2 ಅಂಕಕ್ಕೆ ಬಂದಿದೆ ಪ್ರಶ್ನೆ ನಿಮಗೆ. ಇನ್ನೊಂದು ಪ್ರಶ್ನೆ, ಇದು ಕೂಡ ನಮಗೆ ನಿತ್ಯ ಸಮೀಕರಣ ಆಧರಿಸಿರ್ತಕ್ಕಂಥ ಒಂದು ಪ್ರಶ್ನೆ ಸಾಧಿಸಬೇಕಾಗಿದೆ. ಇದನ್ನು ಸಾಧಿಸಬೇಕಾಗಿದೆ. ಎಡಭಾಗ ತೊಗೊಳ್ತೀನಿ ನೋಡಿರಿ. ನಾನು ಏನು ಎಡಭಾಗ ಬರ್ಕೊಡ್ತೀನಿ. LHS = cosec a × 1 - cos a ಇಂಟು cosec a + cot a. ಎಷ್ಟಿದೆ, cosec a + cot a. cosec a ನ 1/sin a ಅಂತ ಬರಿಬೋದು. ಆಮೇಲೆ 1 - cos a ಇದನ್ನು ಹಾಗೆ ಇಡ್ರಿ, ಇಂಟು cosec a ಅಂದರೆ 1/sin a, cot a ಅಂದರೆ cos a / sin a. ವ್ಯುತ್ಕ್ರಮ ಮತ್ತು ವಿಲೋಮ ಸಂಬಂಧಗಳು ಗೊತ್ತಿರಬೇಕು. cos a / sin a ಎಷ್ಟಾಗುತ್ತೆ ಅಂದರೆ ನೋಡಿರಿ, 1/sin a ಸದ್ಯಕ್ಕೆ ಹಾಗೆ ಇರಲಿ, ಇಂಟು 1 - cos a ಇರಲಿ, ಇನ್ನು ಲಸ ತಗೊಳ್ರಿ. ಅಲ್ಲಿ ಸ್ವಲ್ಪ ಸುಲಭೀಕರಣ ಮಾಡ್ಕೋಬೇಕಿಲ್ಲಿ. ಇಂಟು ಇಲ್ಲಿ ನಾವು sin a ಇಟ್ಕೊಳ್ಳೋಣ. ಆಮೇಲೆ 1 + cos a ಬರುತ್ತೆ, 1 + cos a ಬರುತ್ತೆ, 1 + cos a. ಆಮೇಲೆ ಇವೆರಡನ್ನು ಗುಣಾಕಾರ ಮಾಡ್ಕೊರಿ. ಈಗ 1 - cos a ಇಂಟು 1 + cos a ಏನನ್ನು ನೆನಪಿಸ್ಕೋಬೇಕಂದ್ರೆ a - b ಇಂಟು a + b ಅಂದರೆ a² - b². ಈ ಒಂದು ನಿತ್ಯ ಸಮೀಕರಣದ ಪ್ರಕಾರ 1² - cos² a ಅಂತ ಬರೀರಿ. ಇದು ನೋಡಿ, sin a ಮತ್ತು ಈ sin a ಗುಣಾಕಾರ ಆಗಿ
ಸೈನ್ ಸ್ಕ್ವೇರ್ ಎ ಆಗುತ್ತೆ. ಸೈನ್ ಸ್ಕ್ವೇರ್ ಎ ಆಗುತ್ತೆ. ಏನು ಸಾಧಿಸಬೇಕು? ಈಕ್ವಲ್ ಟು 1 ಬರಬೇಕಲ್ಲ. ಸರಿ, 1 ಮೈನಸ್ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಆಯಿತು. 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಒಂದನೇ ನೀತಿ ಸಮೀಕರಣ ಪ್ರಕಾರ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಮತ್ತು ಸೈನ್ ಸ್ಕ್ವೇರ್ ಎ ಇವೆರಡೂ ಕ್ಯಾನ್ಸಲ್ ಆಗಿ ಉಳಿಯುತ್ತೆ. ಎಷ್ಟು ನಿಮಗೆ? 1 ಉಳಿಯುತ್ತೆ. ಸೊ ಇದು ನಾವು ಸಾಧಿಸಬೇಕಾಗಿರೋದು ಬಲಬದಿ. ನೋಡ್ರಿ, ಮುಂದಿನ ಒಂದು ಪ್ರಶ್ನೆ. ಈ ಒಂದು ಸಂಯೋಜನೆಯನ್ನು ಸಾಧಿಸಬೇಕಾಗಿದೆ. ಇದು ಇದಕ್ಕೆ ಸಮ ಇದೆ ಅಂತ ಸಾಧಿಸಬೇಕು. ಎಡಭಾಗ ಬರ್ಕೊಳ್ತೀನಿ ನೋಡ್ರಿ. ಟ್ಯಾನ್ ಎ ಮೈನಸ್ ಸೈನ್ ಎ ಬರೆದೆ ಡಿವೈಡೆಡ್ ಬೈ ಟ್ಯಾನ್ ಎ ಪ್ಲಸ್ ಸೈನ್ ಎ. ಟ್ಯಾನ್ ಎ ಪ್ಲಸ್ ಸೈನ್ ಎ. ಸರಿ, ಟ್ಯಾನ್ ಎ ಅಂದರೆ ಹೆಂಗೆ ಬರಿಬೋದು ನಾವು? ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಬರಿಬೋದು. ಆಮೇಲೆ ಮೈನಸ್ ಸೈನ್ ಎ ಹೋಲ್ ಡಿವೈಡೆಡ್ ಬೈ ಮತ್ತು ಟ್ಯಾನ್ ಎ ಅಂದರೆ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಅಂತ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸರಿನಾ? ಲಸ ತಗೊಳ್ರಿ, ಸುಲಭೀಕರಣ ಮಾಡಿರಿ. ಏನಾಗತ್ತಾ ನೋಡೋಣ. ಸೆಕ್ಕೆ ಬರಬೇಕಲ್ಲ ನಿಮಗೆ? ಸೆಕ್ಕೆ ಬರಬೇಕಾಗಿದೆ. ಬರುತ್ತಾ? ಇದು ಇಲ್ಲಿ ಗುಣಾಕಾರ ಮಾಡಿದರೆ ಕಾಸೆ ಬರುತ್ತೆ. ಬೆಟ್ರ್ ಅಂದರೆ ಇಲ್ಲಿ 1 ಬೈ ಕಾಸೆ ಸಾಮಾನ್ಯ ತೆಗೆದ್ರೆ ಒಳ್ಳೆಯದಲ್ಲ. ಒಂದು ನಿಮಿಷ ತಡ್ರಿ. ಓಕೆ, ಅಷ್ಟ ಮಾಡೋಣ ತಡ್ರಿ. ನಾನು ಸೈನ್ ಎಯನ್ನು ಸಾಮಾನ್ಯ ತೆಗಿತೀನಿ ನೋಡ್ರಿ. ಇಲ್ಲಿ ಸೈನ್ ಎ ಐತಿ, ಇಲ್ಲಿ ಸೈನ್ ಎ ಐತಿ. ಸೈನ್ ಎ ಕಾಮನ್ ತೆಗಿರಿ. ಸೈನ್ ಎ ನಾವು ಕಾಮನ್ ತೆಗೆದ್ರೆ 1 ಬೈ ಕಾಸ್ ಎ ಉಳಿತಿಲ್ಲಿ ಮೈನಸ್ 1 ಡಿವೈಡೆಡ್ ಬೈ ಇಲ್ಲೂ ಕೂಡ ಸೈನ್ ಎ ಕಾಮನ್ ತೆಗೀರಿ. ಸೈನ್ ಎ ನೀವು ಕಾಮನ್ ತೆಗೆದ್ರಂದ್ರೆ 1 ಬೈ ಕಾಸ್ ಎ ಉಳಿತು. ಮುಂದೇನು ಬರೀತೀರಿ? ಪ್ಲಸ್ 1 ಬರೀತೀರಿ. 1 ಅಪಾನ್ ಕಾಸ್ ಎ ಪ್ಲಸ್ 1 ಬರೀತೀರಿ. ಸೈನ್ ಎ ಮತ್ತು ಸೈನ್ ಎಯನ್ನು ಹೊಡೆದು ಹಾಕ್ರಿ. ಉಳಿತದಲ್ಲ, ಅದನ್ನ ಬರ್ರಿ ಹೆಂಗಿದ್ದಂಗೆ. 1 ಅಪಾನ್ ಕಾಸ್ ಎ 1 ಡಿವೈಡೆಡ್ ಬೈ ಕಾಸ್ ಎ ಮೈನಸ್ 1 ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ 1. 1 ಬೈ ಕಾಸ್ ಎ ಅಂದರೆ ಸೆಕೆ ವಿಲೋಮ ಸಂಬಂಧದ ಪ್ರಕಾರ. 1 ಅಪಾನ್ ಕಾಸ್ ಎ ಅಂದರೆ ಸೆಕೆ ಮೈನಸ್ 1 ಡಿವೈಡೆಡ್ ಬೈ ಮತ್ತು ಸೆಕೆ ಪ್ಲಸ್ 1 ಬೇಕಾಗಿರೋದಿದೆ. ಈಕ್ವಲ್ ಟು RHS ಬರೀ. ನೋಡ್ರಿ, ಮುಂದಿನ ಒಂದು ಪ್ರಶ್ನೆ ಏನಿದೆ? ಅನ್ವಯಿಕ ಸಮಸ್ಯೆ, ತ್ರಿಕೋನಮಿತಿಯ ಅನ್ವಯಗಳ ಮೇಲೆ. ಸಮತಟ್ಟಾದ ನೆಲಕ್ಕೆ ಸಮಾಂತರವಾಗಿ ಆಕಾಶದಲ್ಲಿ ಎ ಬಿಂದುವಿನಿಂದ ಬಿ ಬಿಂದುವಿನ ಮೂಲಕ ಹಾರುತ್ತಿರುವ ಒಂದು ವಿಮಾನವನ್ನು ನೆಲದ ಮೇಲಿನ ಒಂದು ಬಿಂದುವಿನಿಂದ ವೀಕ್ಷಿಸಿದಾಗ ಎ ಬಿಂದುವಿಗೆ 60 ಡಿಗ್ರಿ ಉನ್ನತ ಕೋನ ಉಂಟಾಗಿದೆ. 10 ಸೆಕೆಂಡ್ ನಂತರ ಅದು ಬಿಗೆ ತಲುಪ್ತದೆ. ಬಿಗೆ ಉಂಟಾಗ್ತಕ್ಕಂಥ ಉನ್ನತ ಕೋನ 30 ಡಿಗ್ರಿ ಇದೆ. ಹಾಗಾದ್ರೆ ಇನ್ನೊಂದು ಆಗಿರುತ್ತದೆ. ವಿಮಾನದ ವೇಗವು 648 ಕಿಲೋಮೀಟರ್ ಪ್ರತಿ ಗಂಟೆ ಆಗಿದ್ದರೆ ನೆಲದ ಮೇಲಿನಿಂದ ಎಷ್ಟು ಎತ್ತರದಲ್ಲಿ ವಿಮಾನವು ಹಾರುತ್ತಿದೆ ಎಂಬುದನ್ನು ಕಂಡುಹಿಡಿಯಬೇಕಾಗಿದೆ. ನೋಡಿರಿ, ತ್ರಿಕೋನಮಿತಿಯ ಅನ್ವಯ ನಮಗೆ ಯಾವ ಮಟ್ಟಕ್ಕೆ ಆಗ್ತದೆ ಅನ್ನೋದನ್ನು ಗಮನಿಸ್ರಿ. ಸಂದರ್ಭವನ್ನು ವಿಶ್ಲೇಷಣೆ ಮಾಡೋಣ. ಇಲ್ಲಿ ನಿಮಗೆ ಡಯಾಗ್ರಾಮನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಅನುಕ್ರಮ ಸಂಖ್ಯೆ ಎಷ್ಟು ಹೇಳಿದ್ರು? 22 ಅಲ್ಲ? ಸರಿ, ಈಗ ಇದು ನಿಮಗೆ ಬೇಸು ನಿರ್ದಿಷ್ಟವಾಗಿರ್ತಕ್ಕಂಥ ಎತ್ತರದಲ್ಲಿ ಹಾರ್ತಾ ಇದೆ. ಎ ಅಂತಕ್ಕಂಥದ್ದು ಒಂದು ಬಿಂದು, ಆಮೇಲೆ ಬಿ ಅಂತಕ್ಕಂಥದ್ದು ಇನ್ನೊಂದು ಬಿಂದು. 2 ಬಿಂದುಗಳಿದೆ. ಒಂದು 2 ನಿಮಿಷ ತಡಿ, ನಾ ಹೇಳ್ತೀನಿ, ವೇಟ್ ಮಾಡಿ. ಎ ಇದು ಹೋದ ಮೇಲೆ ನಿಂತ ಈ ಎ ನೋಡಿದಾಗ ಇಲ್ಲಿ ಉಂಟಾಗಿರ್ತಕ್ಕಂತಹ ಇಲ್ಲಿ ವಿಮಾನ ಹೊಂಟದ ಇದು ನಿಮಗೆ ವಿಮಾನ ಅಂತ ಕೊಡ್ರಿ. ವಿಮಾನ ಇಲ್ಲಿಂದ ಇದು ನೋಡಿದಾಗ ಎಷ್ಟು ಉಂಟಾಗ್ತಕ್ಕಂತಹ ಉನ್ನತ ಕೋನ 60 ಡಿಗ್ರಿ ಇದೆ. ಆಮೇಲೆ ಎ ಬಿಂದು ನೋಡಿದಾಗ ಅದನ್ನು ಬಿ ನೋಡಿದಾಗ ಎಷ್ಟಾಗ್ತದೆ? 60. ಆಮೇಲೆ ಬರೀ ಉಂಟಲ್ರಿ, ಇದನ್ನು ಸೇರಿಸ್ಕೊಂಬಿಡಿ. ಈ ಕೋನ 60 ಡಿಗ್ರಿ ಅದ. ಬಿ ನೋಡಿದಾಗ ಉಂಟಾಗಿರ್ತಕ್ಕಂಥ ಉನ್ನತ ಕೋನ ಎಷ್ಟಿದೆ ಅಂದರೆ 30 ಡಿಗ್ರಿ ಅದ. ಹಾಗಿರ್ಬೇಕಾದ್ರೆ ಎಷ್ಟು ಎತ್ತರದಲ್ಲಿ ಹಾರ್ತಾ ಇದೆ ಅನ್ನೋದು ನಾವು ಕಂಡುಹಿಡಬೇಕು.
ಇದು ಇದಕ್ಕೆ ಸಮಾಂತರ ಐತೆ ನಿಮ್ಮ ಗಮನದಾಗಿರಲಿ. ಇದನ್ನು ಸ್ವಲ್ಪ ಸೇರಿಸ್ಕೊಂಡ್ಬಿಡೋಣ ಇಲ್ಲಿ. ಆಮೇಲೆ ಇದನ್ನು ಸ್ವಲ್ಪ ಸೇರಿಸ್ಕೊಂಡ್ಬಿಡ್ರಿ ಕೆಳಗಡೆ. ಇದಕ್ಕೆ ಸಿ ಅನ್ನೋಣ, ಆಮೇಲೆ ಇದಕ್ಕೆ ಡಿ ಅನ್ನೋಣ. ಸರಿ, ವೇಗವನ್ನು ಕೊಟ್ಟಿದ್ದಾರೆ. ಎಷ್ಟು ವೇಗದಲ್ಲಿ ವಿಮಾನ ಚಲಿಸ್ತಾ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ. ವೇಗ ಎಷ್ಟಿದೆಯಪ್ಪ ನಮಗಂತಂದರೆ 648 ಕಿಲೋಮೀಟರ್ ಪರ್ ಅವರ್. ಕಿಲೋಮೀಟರ್ ಪರ್ ಅವರ್ ಏನೈತಲ್ಲ ಇದನ್ನು ಮೀಟರ್ ಪರ್ ಸೆಕೆಂಡ್ ಒಳಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 648 1 ಕಿಲೋಮೀಟರ್ ಅಂದರೆ 1000 ಮೀಟ್ರ್ ಡಿವೈಡೆಡ್ ಬೈ 1 ಅವರ್, 1 ತಾಸು ಅಂದರೆ 3600 ಸೆಕೆಂಡ್. 60 ಗುಂಡ್ಲೆ 60, 3600 ಸೆಕೆಂಡ್. 0 ಕ್ಯಾನ್ಸಲ್ ಆಯಿತು, ಈ 0 ಕ್ಯಾನ್ಸಲ್ ಆಯಿತು. ಆಮೇಲೆ ಇನ್ನೇನು ಮಾಡ್ತೀರಿ, 6 ಕಟ್ತಾ ಹೊಡ್ರಿ. 6 6 36, 6 1 6, 6 8 48 6 8 ಅದರ 0 ಕೊಡಬೇಕು. ಆಮೇಲೆ ಮತ್ತು 6ರಿಂದ ಹೋಗುತ್ತೆ ನೋಡ್ರಿ. 6 1 6, 6 8 48 ಉಳಿತದೆ ಎಷ್ಟು ನಿಮ್ಗೆ 180. ಇಲ್ಲಿ 10 ಉಳಿದದ, 18 10 ಗುಣಾಕಾರ ಮಾಡಿದರೆ 180 ಮೀಟರ್ ಪರ್ ಸೆಕೆಂಡ್, 180 ಮೀಟರ್ ಪ್ರತಿ ಸೆಕೆಂಡ್ ಆಯಿತು. ಇನ್ನು 10 ಸೆಕೆಂಡ್ನೊಳಗೆ ಚೇಂಜ್ ಆಗೈತೆ. ಉನ್ನತ ಕೋನ ಮೊದಲ ಇಲ್ಲಿ ಎ ಪಾಯಿಂಟ್ನಾಗ ಇದ್ದಾಗ ನೋಡಿದಾಗ ವಿಮಾನ 60 ಡಿಗ್ರಿ ಇತ್ತು. 10 ಸೆಕೆಂಡ್ ನಂತರ 10 ಸೆಕೆಂಡ್ ಟೈಮ್ಲೇ ಅದು ವಿಮಾನ ಎಲ್ಲಿ ಬಂದ್ಬಿಟ್ಟೈತಿ, ಇಲ್ಲಿ ಬಂದ್ಬಿಟ್ಟೈತಿ ವಿಮಾನ. ಏನು ಈ ವಿಮಾನ ಎಲ್ಲಿದೆ ನಮಗೀಗ ಬಿನಾಗೈತೆ. 10 ಸೆಕೆಂಡ್ ಟೈಮ್ನಾಗ ಅದು ಉನ್ನತ ಕೋನ 30 ಡಿಗ್ರಿ ಫರ್ಕಾಗಿದೆ. ಅಂದರೆ 10 ಸೆಕೆಂಡ್ ನಂತರ ವಿಮಾನದ ವೇಗ ಎಷ್ಟಿರಬೇಕು? 10 ಸೆಕೆಂಡ್ ನಂತರ ವಿಮಾನದ ವೇಗ ಈಕ್ವಲ್ ಟು ನಾವೇನು ತೊಗೋಬೋದು ಅಂತಂದ್ರೆ ಇಲ್ಲಿ 180 ಮೀಟ್ರ್ ಪರ್ ಸೆಕೆಂಡ್ ಐತಲ್ಲ, ಇದಕ್ಕೆ 10ರಿಂದ ಗುಣಾಕಾರ ಮಾಡಿ. 10 ಸೆಕೆಂಡ್ ನಂತರ ವಿಮಾನದ ವೇಗ ಅಲ್ಲದು 10 ಸೆಕೆಂಡ್ನಾಗ ಎಷ್ಟು ದೂರ ಚಲಿಸ್ತು ಅನ್ನೋದು ನೋಡ್ಬೇಕು ನಾವು. ವೇಗ ಈಕ್ವಲ್ ಟು ಸಂಬಂಧ ದೂರ ಬಾಗಲೆ ಕಾಲವನ್ನು ಉಪಯೋಗ ಮಾಡತ್ತೇವೆ ನಾವು. ಅಂದ್ರೆ ದೂರ ಈಕ್ವಲ್ ಟು ಏನಾಗ್ತದೆ, ವೇಗ ಗುಂಡ್ಲೆ ಕಾಲ ಆಗ್ತದಲ್ಲ. ಅಂದರೆ 10 ಸೆಕೆಂಡ್ನಾಗ ವಿಮಾನ ಚಲಿಸಿದ ದೂರ ಈಕ್ವಲ್ ಟು ವೇಗ ಗುಂಡ್ಲೆ ಕಾಲ. ವೇಗ 180 ಮೀಟರ್ ಪರ್ ಸೆಕೆಂಡ್, 10 ಸೆಕೆಂಡ್ನಾಗ ಗುಣಾಕಾರ ಮಾಡಿದ್ವಿ 1800 ಮೀಟರ್ ಹೋಯ್ತು ಅಂದಂಗಾಯ್ತು. ಎದಿಂದ ಬಿ ತನದ ದೂರ ಎಷ್ಟೈತೆ ಅಂದಂಗಾಯ್ತು ನಮ್ಗೆ 1800 ಮೀಟ್ರ್ ಐತೆ ಅಂದಂಗಾಯ್ತು. 1800 ಮೀಟ್ರ್ ಇದು. ಆಮೇಲೆ ಈ ಓ ಸಿ ನಮಗೆ ಗೊತ್ತಿಲ್ಲ ಎಷ್ಟಂತ, ಇದನ್ನು ಎಕ್ಸ್ ತೊಗೊಳ್ರಿ. ಟೋಟಲ್ ಓದಿಂದ ಡಿ ತನ ಎಕ್ಸ್ ಪ್ಲಸ್ 1800 ಆಗ್ತದೆ. ಸರಿ, ಇಷ್ಟು ಲೆಕ್ಕಾಚಾರ ನಾವು ಮಾಡ್ಕೊಂಡ್ವಿ. ನಾವಿನ್ನೇನು ಮಾಡೋಣ ಅಂತಂದರೆ, ಎರಡು ನಿಮಗೆ ಲಂಬಕೋನ ತ್ರಿಭುಜಗಳು ನಿಮ್ಗೆ ಕಂಡು ಬರ್ತವೆ ಅಲ್ಲಿ. ಒ ಎ ಸಿ ಒಂದು ಆಮೇಲೆ ಒ ಬಿ ಸಿ ಒಂದು. ಈ ಎರಡೂ ಲಂಬಕೋನ ತ್ರಿಭುಜಗಳಲ್ಲಿ ತ್ರಿಕೋನಮಿತಿ ಅನುಪಾತಗಳನ್ನು ವ್ಯಾಖ್ಯಾನಿಸ್ಕೊಳ್ಳೋಣ. ಒ ಎ ಸಿ ತ್ರಿಭುಜ ಒ ಎ ಸಿನಲ್ಲಿ ಏನು ಹಾಕ್ತೀರಿ, ಟ್ಯಾನ್ ಹಾಕ್ರಿ. ಟ್ಯಾನ್ 60 ಡಿಗ್ರಿ ಹಾಕಿದ್ರಿ ಅಂದ್ರೆ ಏನು ಬರ್ತದೆ, ಎ ಸಿ ಡಿವೈಡೆಡ್ ಬೈ ಒ ಸಿ ಬರ್ತದೆ. ಆ ಎ ಸಿನ ಏನು ತೊಗೊಳ್ಳೋಣ, ಎಚ್ ವಿಮಾನದ ಏನು ಎಷ್ಟು ಎತ್ತರದೊಳಗೆ ಹಾರಾಕತ್ತೈತಲ್ಲ ಅದನ್ನ ಎಚ್ ತೊಗೊಳ್ಳೋಣ, ಎತ್ತರ ತೊಗೊಳ್ಳೋಣ. ಟ್ಯಾನ್ 60 ಅಂದರೆ ಎಷ್ಟು ಅದ, √3 ಅದ. ಎ ಸಿ ಅಂದರೆ ಏನು ತೊಗೋತೀರಿ, ಎಚ್ ತೊಗೋತೀರಿ. ಒ ಸಿ ಎಷ್ಟು ತೊಗೊಂಡಿವಿ, ಎಕ್ಸ್ ತೊಗೊಂಡು. ಇಷ್ಟೇ ಇರಲಿ, ಮುಂದೆ ಹೆಂಗೆ ಹೆಲ್ಪ್ ಆಗ್ತದೆ ನೋಡೋಣ ಈ ಸಮೀಕರಣ. ಇನ್ನು ಎರಡನೇ ಲಂಬಕೋನ ತ್ರಿಭುಜ ತೊಗೊಳ್ಳಿ. ತ್ರಿಭುಜ ಒ ಬಿ ಡಿನಲ್ಲಿ ಟ್ಯಾನ್ 30 ಡಿಗ್ರಿ ಅಂದ್ರೆ ಬಿ ಡಿ ಡಿವೈಡೆಡ್ ಬೈ ಒ ಡಿ. ಬಿ ಡಿ ಅಭಿಮುಖ ಬಾಹು, ಒ ಡಿ ನಮಗೇನಾಗ್ತದೆ ಪಾರ್ಶ್ವಬಾಹು. ಬಿ ಡಿ ಡಿವೈಡೆಡ್ ಬೈ ಒ ಡಿ. ಟ್ಯಾನ್ 30 ಅಂದರೆ ಎಷ್ಟಾಯಿತು, 1/√3 ಆಯಿತು. ಬಿ ಡಿ ಅಂದರೆ ಎಷ್ಟು ಅದ ನೋಡ್ರಿ, ಎತ್ತರ ಎಚ್ ಅದ. ಒ ಡಿ ಅಂದರೆ ಎಷ್ಟು ಬರೀತೀರಿ, ಎಕ್ಸ್ ಪ್ಲಸ್ 1800 ಅನ್ನೋದು ನಮಗೆ ಕಂಡು ಬರ್ತದೆ. ಸರಿ, ಇವಾಗ ಇಲ್ಲೂ ಎಕ್ಸ್ ಅದ, ಅಲ್ಲಿಯೂ ಎಕ್ಸ್ ಅದ. ನಿಮಗೆ ಎರಡು ಚರಾಕ್ಷರಗಳು ಕಾಣಿಸ್ತಾ ಇದ್ದಾವೆ. ಇದನ್ನು ಸುಲಭೀಕರಣ ಮಾಡಿ ಎಚ್ ಮಾತ್ರ ನಮಗೆ ಸಿಗಬೇಕು. ಆ ರೀತಿ ನಾವು ಮೂವ್ ಆಗಬೇಕಾಗ್ತದೆ. ಎಚ್ ಈಕ್ವಲ್ ಟು ಮೊದಲನೇ ಸಂಬಂಧದ ಪ್ರಕಾರ x√3 ಬರ್ತದೆ ನೋಡ್ರಿ. ಇದನ್ನು ಒಂದು ಸ್ವಲ್ಪ ಬದಲಾಯಿಸ್ಕೊಳ್ತೀನಿ ನೋಡ್ರಿ. ಎಚ್ ಈಸ್ ಈಕ್ವಲ್ ಟು x√3 ಮಾಡ್ತೀನಿ. ಎಚ್ ಈಸ್ ಈಕ್ವಲ್ ಟು x√3. ಆಮೇಲೆ ಎರಡನೇದು ಬಂದದಲ್ಲ ಎಚ್ ಈಸ್ ಈಕ್ವಲ್ ಟು x√3, ಅದನ್ನ ಇಲ್ಲಿ ಹಾಕ್ಕೊಡ್ರಿ.
h is equal to x root 3. 1 divided by root 3 is equal to x root 3 divided by x plus 1800. ಅಂದರೆ ನಮ್ಗೆ ಏನು ಸಿಗುತ್ತೆ ಇದರಿಂದ x ಸಿಗ್ತದೆ. 1 ಸಿಕ್ತಂದ್ರೆ ಇನ್ನೊಂದು ತೆಗಿಲಿಕ್ಕೆ ಆಗ್ತದೆ, h ತೆಗಿಲಿಕ್ಕೆ ಆಗ್ತದೆ. ಊರಿಗೆ ಗುಣಾಕಾರ ಮಾಡಿರಿ x plus 1800 x ಇಂಟು ರೂಟ್ 3 ಇಂಟು ರೂಟ್ 3 ಅಂದರೆ 3 ಆಗ್ತದೆ. ರೂಟ್ 3 ಇಂಟು ರೂಟ್ 3 ಅಂದರೆ 3 ಆಗ್ತದೆ. ಈ ಎಕ್ಸ್ ಆ ಕಡೆ ಕಳಿಸ್ರಿ. 1800 ಈಸ್ ಈಕ್ವಲ್ ಟು 3x ಮೈನಸ್ ಎಕ್ಸ್ ಅಂದರೆ ಎಷ್ಟು 2x. ಎರಡು ಈ ಕಡೆ ಕಳಿಸ್ರಿ. ಎಕ್ಸ್ ಈಸ್ ಈಕ್ವಲ್ ಟು 1800 ಡಿವೈಡೆಡ್ ಬೈ 2 ಅಂದರೆ 900. ಎಕ್ಸ್ ಈಸ್ ಈಕ್ವಲ್ ಟು 900 ಮೀಟ್ರ್ ಅಂತ ಹೌದಾ. ಅಂದರೆ ಎಚ್ ಸಿಗುತ್ತಲ್ಲ ಇದರಿಂದ. ಎಚ್ ಈಸ್ ಈಕ್ವಲ್ ಟು ಎಕ್ಸ್ ರೂಟ್ 3 ಇದೆ. ಎಚ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ರೂಟ್ 3 ಇದೆ ಅಂದರೆ 900 ಇಂಟು ರೂಟ್ 3 ಮೀಟರ್. ಅಂದರೆ ವಿಮಾನ ಎಷ್ಟು ಎತ್ತರದಲ್ಲಿ ಹಾರಾಡ್ತಾ ಇದೆ, 900 ರೂಟ್ 3 ಎತ್ತರದಲ್ಲಿ ಹಾರಾಡ್ತಾ ಇದೆ ಅಂತಕ್ಕಂಥದ್ದು ನಮ್ಗೆ ಕಂಡು ಬರ್ತದೆ. ಈ ಲೆಕ್ಕದೊಳಗೆ ಇನ್ನೊಂದೇನೋ ಕೊಟ್ಟಾನ, ಏನಪ್ಪ ಅಂದ್ರೆ ರೂಟ್ 3 ಅಂದರೆ 1.73 ತಗೋ ಅಂತ ಹೇಳಿದ. ರೂಟ್ 3 ನೀವು 1.73 ಹಾಕಿದ್ರಿ ಅಂದ್ರೆ 900 ಇಂಟು 1.73 ಇದನ್ನು ಗುಣಾಕಾರ ಮಾಡಿದ್ರೆ ಅಂದ್ರೆ ನಿಮ್ಗೆ ಎತ್ತರ ಬರ್ತಕ್ಕಂಥದ್ದು ಇಲ್ಲಿ 1557 ಮೀಟರ್ ಬರ್ತದೆ. ಸೊ ಇದಿಷ್ಟು ನಮಗೆ ಪರಿಹಾರ.